ಕಪ್ಪು ಕೀರ್ತಿ ಅಲ್ಲೋದು ಕಿಪ್ಪಿ ಕೀರ್ತಿ. ಅದು ಏನ್ ಮಗ ಕೇಸ್ ಜಾಸ್ತಿ ಆಗ್ತಿದೆ. ಒಂದೊಳ್ಳೆ ಲಾಯರ್ ಹುಡ್ಕರ ನೋಡು. ಹಾ ಹುಡ್ಕೋಣ ಅವನಲ್ಲಿ ವಿಷ್ಣು. ಹೌದು ಅವನಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಒಳ್ಳೆ ರೀಲ್ ಟ್ರೆಂಡ್ ಆಗ್ತೈತೆಪ್ಪ, ಮಾಡೋಣ. ಜೀವನ ಪರ್ಯಂತ ಇದೆ ಆಗೋಯ್ತಲ್ಲ. ನಿನ್ನ ಬದಲು ಬೇರೇನು ಸಿಕ್ಕನು ನ ಉಪ್ಪಿನು, ನೀನೇ ನನ್ನ ನಾಡಿ ಮಿಡಿತ ಗಲೆಯ. ನಿಮ್ ತಂಗಿ ಫೋನ್ ಮಾಡ್ತಾ ಇದ್ದಾಳೆ ಬಾರಳಿ. ಹಲೋ, ಏನೇ ರಕ್ಷಾ ಬಂಧನ್? ಸರಿ ಆಯ್ತು, ಫ್ರೆಂಡ್ಸ್ ಕರ್ಕೊಂಡ್ ಬರ್ತೀನಿ. ನಮ್ಮ ತಂಗಿ ರಕ್ಷಾ ಬಂಧನ್ಗೆ ರಾಖಿ ಕಟ್ಬೇಕಂತೆ ಬಂದ. ಯಾವಾಗ ಹೋಗೋಣ? ಇವಾಗ ಹೋಗ. ಸರಿ ಆಯ್ತು, ನಡಿ ಹೋಗ. ಇಲ್ಲ ಮಗ, ಕೈಯಲ್ಲಿ ರಾಕಿ ಒಂದೇ ದಿವಸಕ್ಕೆ ಕಿತ್ತು ಬಿಸಾಕ್ಬೋದಾ ಹಂಗೆ ನೀನು? ಆ ಥರ ಮಾಡಬಾರ್ದು. ಆ್ಯಕ್ಚುಲಿ ನನಗೆ ಕೋಪ ಬಂತು ಅವಳು ಹಂಗೆ ಕೇಳಿದ್ದಕ್ಕೆ. ನಾನು ಅದಕ್ಕೆ ಕಿತ್ತು ಬಿಸಾಕ್ತೆ. ನಮ್ಮ ತಾತಾಗ ಏನಾದ್ರು ಗೊತ್ತಾದ್ರೆ ಈ ವಿಚಾರ ಸರಿಯಾಗಿ ಹೊಡಿತಾರೆ. ಹೌದು, ಯಾಕೆ ಮಗ ನಿಮ್ಮ ತಾಟ ನಿನ್ನ ಹೊಡೆಯೋದು? ನಾವಿದನ್ನ ರಕ್ಷಾ ಬಂಧನ ಅಂತ ಆಚರಣೆ ಮಾಡ್ತೀವಿ, ಆದರೆ ಬೇರೆ ಕಡೆ ಇದನ್ನ ಬಾಯಿ ದೂಜ್ ಅಂತ ಆಚರಣೆ ಮಾಡ್ತಾರೆ. ನಮಗೆ ಗೊತ್ತಿರೋ ಕತೆ ಶ್ರೀಕೃಷ್ಣ ಮತ್ತೆ ಸುಭದ್ರ. ಅದು ನಮಗೆ ನಮ್ಮ ತಾತ ಚಿಕ್ಕ ವಯಸ್ಸಲ್ಲಿ ಹೇಳಿದ್ದು ಯಮುನಾ ಮತ್ತೆ ಯಮಧರ್ಮರಾಯ ಎಂದು. ಹೌದಾ? ಆ ಕತೆ ವಿಶೇಷವೇನು? ನಿಮ್ಮ ತಾತ ನಿನ್ಗೇನು ಹೇಳಿದ್ರು? ಸಾವಿರಾರು ವರ್ಷಗಳ ಹಿಂದೆ ಕಾರ್ತಿಕ ಮಾಸದ ದ್ವಿತೀಯೆಯಂದು ಸೂರ್ಯಪುತ್ರಿ ಯಮುನೆಯು ತನ್ನ ಅಣ್ಣ ಯಮಧರ್ಮನನ್ನು ಪ್ರೀತಿಯಿಂದ ಮನೆಗೆ ಆಹ್ವಾನಿಸಿ ಆರತಿ ಬೆಳಗಿ ತಿಲಕವಿಟ್ಟು ಸತ್ಕರಿಸಿ ತಂಗಿ ಪ್ರೀತಿಯಿಂದ ಬಡಿಸಿದ ರುಚಿಕರವಾದ ಭೋಜನವನ್ನು ಅಣ್ಣ ತೃಪ್ತಿಯಿಂದ ಸವಿದನು. ಆಕೆಯ ಪ್ರೀತಿಯ ಆತಿಥ್ಯಕ್ಕೆ ಮೆಚ್ಚಿದ ಯಮನು ಅಂದು ಯಾರು ತಂಗಿಯ ಕೈಯಿಂದ ತಿಲಕ ಇಡಿಸಿಕೊಳ್ಳುತ್ತಾರೋ ಅವರಿಗೆ ಯಮಪಾಶದ ಭಯವಿರುವುದಿಲ್ಲವೆಂದು ವರ ನೀಡಿದನು. ತರಲೆಲ್ಲ ಮಾಡಬಾರ್ದು, ನಂತರ ಡಿಸೆಂಟ್ ಆಗಿರ್ಬೇಕು. ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ? ಜಾಗ ಎಲ್ಲ ನಮ್ದೆ, ಸೇಲ್ಗಿದೆ. ಯಾರಂಗೆ ಕಸ್ಟಮರ್ ಇದ್ರೆ ನೋಡಿ. ಏನು ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನಮಗೆ ಬಡ್ಡಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಸರ್. ಯಾವ ಕಾರಣಕ್ಕೆ? ಇವ್ರ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇವ್ರ ತಾತನ ಅಡ್ಮಿಟ್ ಮಾಡಿದ್ದಾರೆ. ಏನು ತಮಾಷೆ ಮಾಡ್ತಾ ಇದ್ದೀರಾ? ಇಲ್ಲ ಸರ್. ಏನು ಹಣ ಇಟ್ಕೊಡ್ರೆ ಬಡ್ಡಿಗೆ ದುಡ್ಡೇ ಕೊಡಲ್ಲ ಮಗ. ನಾವು ಗಾಡಿ ಅಡ ಇಕ್ಕೊಂಡು ನೋಡೋ. ಇಲ್ಲ ಆಗಲ್ಲ. ಲಾಸ್ಟ್ ಆಪ್ಷನ್ ಅದೊಂದೇ ಇರೋದು. ಹೌದಾ ಮಗ, ಲಾಸ್ಟ್ ಆಪ್ಷನ್ ಅದೊಂದೇನ ಇರೋದು. ಅಡ ಯಾಕೆ ಹೇಳ್ತಾ ಇದ್ರ? ದುಡ್ಡು ಬೇಕಾ ಬೇಡ? ಗಾಡಿ 40,000 ಬೆಲೆ ಬಾಳುತ್ತೆ. ಫೋನ್ ಪೇ ಮಾಡ್ತೀನಿ ವಿತ್ ಪ್ರೂಫು. 3 ತಿಂಗಳು ಟೈಮ್ ಇರುತ್ತೆ. ಕೊಡ್ಲಿಲ್ಲ ಅಂದ್ರೆ ಗಾಡಿ ಮಾರಾಕ್ತೀನಿ. ಮಗ, ಸಾಲ ತಗೊಂಡಿದೀವಿ, ಏನು ಮಾಡೋದೀಗ? ಮಗ ಇವನೇನೋ ಎಂತಿ ಸತ್ತೋಗಿರೋ ಅಂತಾರ ಹಂಗೆ ಕೂತ್ಕೊಂಡಿದ್ದಾನೆ. ಯಾಕೆ ಮನೇಲಿ ಏನಾಯ್ತು ಅಂತ ನಿನಗೆ ಗೊತ್ತಿಲ್ವಾ? ಏನಾಯ್ತು? ಗಿಫ್ಟ್ ಇಲ್ವಾ? ನಮ್ಗೆ ಕಾಸಿಲ್ಲ ಅಂದ್ರೆ ನಿನ್ ಗಿಫ್ಟ್. ಗಿಫ್ಟ್ ಕೊಡಿಸ್ತೀರಾ ಇಲ್ಲ ಅಂದ್ರೆ ಕೈ ಕೊಯ್ಕೊಂಡ? ಏನ್ ಗಿಫ್ಟ್? ಐಫೋನ್ ಬೇಕಣ್ಣ ನನಗೆ. ಇನ್ನೊಂದು ನಿಮಿಷ ಏನು ಮಾಡ್ಕೊಂಬಿಡುತ್ತೆ, ನಾವು ಮಾತಾಡ್ಬಿಟ್ಟು ಹೇಳ್ತೀವಿ. ಇವಾಗೇನೋ ನಿನ್ನ ಹತ್ರ ದುಡ್ಡು ಐತೆ, ಮೊಬೈಲ್ ಬೇಕು ಅಷ್ಟೇ ತಾನೆ? ಇರು. ಹಲೋ, ಇಲ್ಲಿದೆಯಾ? ಬಾಯಲ್ಲಿ ಗುರುವಿಂದ ಫೋನ್. ಬಾಕ್ಸು ಬಿಲ್ಲು 2 ಇಲ್ಲ. ನನ್ನ ಮೇಲೆ ನಂಬಿಕೆ ಇಕ್ಕೋ. 50,000 ಹೇಳಿದ್ದೀನಿ, 40,000 ಫೋನ್ ಪೇ ಮಾಡಿ. ತಗೊಳ್ಳೋ ನೋಡು, ಫೋನ್ ಪೇ ಅಂತ ಮಾಡಿಬಿಡು. ಆಗೈತೆ ಗುರು ಫೋನ್ ಪೇ. ಪ್ರಾಬ್ಲಮ್ ಏನಾದರೂ ಆದರೆ ನಿನ್ನ ಮೇಲೇ ಬರ್ತೀವಿ. ನಾನು ಇವನ ಮೇಲಿಂದ ನಂಬಿಕೆನ ತಗೊತಾ ಇರೋದು. ಬ್ರೋ, ಫೋನ್ ಸ್ವಿಚ್ ಆಫ್ ಆಗೈತೆ. ಆನ್ ಮಾಡಿಬಿಟ್ಟು ಬೇಕಾಗಿದ್ರೆ ಚೆಕ್ ಮಾಡ್ಕೊಂಡು ನೋಡ್ಬೋದು. ಏನಾದರೂ ಪ್ರಾಬ್ಲಮ್ ಅಂದರೆ ನನ್ನ ಮೇಲೇನೆ ಬನ್ನಿ. ಸರಿ ಬ್ರೋ, ಸ್ವಿಚ್ ಆನ್ ಮಾಡೋ. ಕಂಡೀಷನ್ ಹೆಂಗೈತೆ ಅಂತ ನೋಡೋಣ. ಒಂದು ಸೆಲ್ಫಿ ತಗೊಳ್ಳೋಣ. ಸ್ವಿಚ್ ಆನ್ ಆಯ್ತಾ? ಆಯ್ತು.
ಫೋಟೋ ತಗೊಳ್ವಲ್ಲ ನಿಮ್ಗೇನಾದ್ರು ಆಯ್ತಾ? ಇಲ್ಲಪ್ಪ ಇಲ್ಲ. ಏಯ್ ಕರೆಕ್ಟಾಗಿ ಹೇಳ್ರಿ ಏನಾಯ್ತು ಅಂದ್ಬಿಟ್ಟು. ಮಗ ನಿನ್ನೆ ರಾತ್ರಿ ಕನ್ಸಲ್ಲಿ ಯಾವ್ದೋ ಬೂಟ್ ಬಂಗ್ಲೆ ಬಂದಿತ್ತ ನನಗೆ. ಎಕ್ಸಾಕ್ಟ್ಲಿ ಅವ್ನು ಯಾವನ್ ದಬ್ಗಿರೋನ್ ಬಂದಿದ್ನಲ್ಲ. ಹ್ಞೂ ದಪ್ಪ ಇರೋನು. ಓವರ್ಗು ಸೇಮ್ ಫೀಲಿಂಗ್ ಅದೇ ಆಗೈತೆ ಅಂದರೆ ಅಲ್ಲಿ ಏನೋ ಇರ್ಬೋದು. ಅವನೇನು ವಿಷ್ಣು ಇನ್ನೂ ಬಂದಿಲ್ಲ. ಫೋನ್ ಮಾಡಿ ಹೇಳ್ತೀನಿ. ನಿನ್ಗೇನಪ್ಪ ಫೋನ್ ಮಾಡೋಣ ಅಂತ ತೆಗ್ದಿದ್ದು, ಹಿಂದೆ ತಿರುಗಿ ನೋಡಿದ್ರೆ ನೀನೇ ಬರ್ತಾ ಇದೀಯಾ? ನಿನಗೇನು ಹುಡುಗಿನ ನೋಡಕ್ ಹೋಗ್ತಾ ಇಲ್ಲ, ಹೋಗ್ತಾ ಇರೋದು ಬೂತ್ ಬಂಗ್ಲೆಗೆ. ಹೋಗಿ ಅಡ್ರೆಸ್ ಹಾಕೊಂಬೋಗು. ಭಯ ಎಲ್ಲ ಬೀಳಕ್ ಹೋಗ್ಬೋದು, ಭಯ ಬಿದ್ರೆ ಹೆಂಗ ಹೊರಟೋಗಿ ಫಸ್ಟ್ ನಾನು ಹೋಗ್ತೀನಿ. ಹೋಗ್ಬೇಡ ಬಾರಲ್ಲಿ, ಏನಕ್ಕೆ ಭಯ? ನಾವ್ ಇದೀವಲ್ಲ, ಇದೇ ಜಾಗ ಅಲ್ಲ ನಮ್ ಕನ್ಸಲ್ಲಿ ಬರ್ತಾ ಇದ್ದಿತ್ತು. ಇದೆ ಯಾರು ಭಯ ಬೀಳೋ ಹೋಗ್ಬೇಡ್ರಿ, ನಾನು ಇದ್ದೀನಿ. ಭಯ ಬೀಳ್ಬೇಡ ಅಂತ ಹೇಳ್ದ ಇಟ್ಕೊಂಡಿದ್ದಾನ. ನಾನು ಅಲಿತಾ ಇಲ್ಲ. ಏನಾಯ್ತು ನಿಮ್ಗೆ ಇಬ್ಬರಿಗೂ? ಮಗ ನೀನ್ ಹಿಂದೆ ನೋಡು. ಮಗ ನೀನ್ ಹಿಂದೆ ನೋಡು. ನಾವು ಫಸ್ಟ್ ಹೊಟ್ಟವನ್ನು ಬಂದ್ರಿ. ಬಿಟ್ಬಿಡೋಣ ಪ್ಲೀಸ್ ಅಣ್ಣ, ಬಿಟ್ಬಿಡೋಣ. ನಾನ್ ಮಾತ್ರ ನಾವೇನ್ ಮಾಡ್ಬೇಕು? ಬಿಡ್ಬೇಕ. ನನ್ ಗೊತ್ತಿದ್ದಾಗ ಎಷ್ಟೋ ಆಸೆ ಇತ್ತು, ಅದ್ರ 3 ಹೇಳ್ತೀನಿ, ಅದ್ರಲ್ಲಿ ಒಂದು ಕೋಟ ಅಕೌಂಟ್ ರಿಲೀಸ್ ಮಾಡು. ಅದು ನಾನು ಬೆಳಗ್ಗೆ ಹಚ್ಕೊಂಡ್ರೆ 1 ಮಿಲಿಯನ್ ಓಡಿರ್ಬೇಕು. 50 days ಐತಿ. ಚೆನ್ನಾಗಿ ಗೊತ್ತಾದೆ ಮಾತ್ರ ನಿಮ್ಗೆ. ಲೈಕ್ಸ್ ಮಾಡ್ಕೊಂಡು ಹಿಂಗೆ ಬಂದು 50K ಲೈಕ್ಸ್ ಅಂತ 1 million views ಅಂತ ಯಾವ ಒಂದು ಮಾಡ್ತಾನೆ ಬಂದ ಫಸ್ಟ್ ಹೊರಟು ಬಂದ್ರು ರೀಲ್ ಮಾಡ. ಹಣ ವಿಡಿಯೋದಲ್ಲಿ ಬಂದು ಹೇಯ್ ಹೇಯ್ ಕುತ್ಕೊಳ್ರ. ಅಲ್ಲಿ ಮಾಡಕ್ ಬಂದಿರೋದು ನಾವು ಮಾಡಕ್ಕಲ್ಲ. ನಾಳೆ ಅಷ್ಟರಲ್ಲಿ 1 million ನೋಡಿರ್ಬೇಕು, ಇಲ್ಲಾಂದ್ರೆ ನಿಮ್ ಕತೆ ಟೊಮೆಟೊ ಬರ್ತಿರ್ತಾನೆ. ರೈಟ್ ಎಲ್ಲ ಯಾವಾಗ ಬರ್ತಾನೆ? ನಾಳೆ ಏನಾದ್ರೂ ನೀವು ಬರ್ಲಿಲ್ಲ ಅಂದ್ರೆ ನಾಳೆ ನೀವು ಸೂರ್ಯ ನೋಡಲ್ಲ. ಓಕೆ. ವಿಡಿಯೋ ವೈರಲ್ ಆಯ್ತಾ? ಇನ್ನ ವೈರಲ್ ಆಗಿಲ್ಲ ನಾವು. ಇನ್ನೂ ಒಂದಿನ ಟೈಮ್ ಬೇಕಣ್ಣ ವಿಡಿಯೋ ವೈರಲ್ ಆಗೋಕ್ಕೆ. ನಾ ಎಷ್ಟು ದಿನ ಟೈಮ್ ಬೇಕು? ಇವ್ರೇನಾದ್ರು ಪ್ಯಾನ್ ಸ್ಟಾರ್ ಅನ್ಕೊಂಡ್ಬಿಟ್ಟವನ ಒಂದಿಂದ 1 ಮಿಲಿಯನ್ ಬರೋದಕ್ಕೆ.
ಇನ್ನೂ ವಿಡಿಯೋ ವೈರಲ್ ಆಗಿಲ್ಲಲ್ಲ. ವಿಷ್ಣು, ಒಂದು ಕೆಲಸ ಮಾಡು, ನಿನ್ನ ತಂಗಿನ ನನಗೆ ಕೊಟ್ಟು ಮದುವೆ ಮಾಡು. ನಾಳೆ ಒಳ್ಳೆ ದಿನ, ಟೈಮ್ ವೇಸ್ಟ್ ಮಾಡಬೇಡ. ವಿಷ್ಣು, ನನಗೆ ತಂಗಿ ಇಲ್ಲ. ಅಬ್ಬಾ ಮುಚ್ಕೊಂಡು ಕನ್ಯಾದಾನ ಆಗಲ್ಲ. ಏನೋ ಒಂದು ಮಾಡೋಣ ಅಂತ ಹೇಳ್ಬಿಡು. ಹೋಗೋಣ, ಆಯ್ತು. ವಿಷ್ಣು, ನಾವು ಇವತ್ತು ಇವ್ನ ಬಗ್ಗೆ ವಿಚಾರ ಮಾಡಬೇಕು. ನಾವು ಇವನು ಈ ಬಂಗ್ಲೆಲ್ಲ ಇದ್ದಾನಂದ್ರೆ ಇಲ್ಲೇ ಯಾವುದೋ ಸುತ್ತಮುತ್ತ ಉಣ್ಣೋನಾಗಿರ್ಬೇಕು. ನಿದ್ದೆ ಬೇಡ, ನಿಮ್ಮ ಬಗ್ಗೆ ವಿಚಾರ ಮಾಡೋಣ. ಬರೋದೇ ಬೇಡ. ಒಂದು ನೆನ್ಪಿಟ್ಕೊಳ್ರಿ, ನೀವು ಬರಲಿಲ್ಲ ಅಂದ್ರೆ ಅತಾಳ ವಿತಾಳ ಸುತಾಳದಲ್ಲಿದ್ರು ಹುಡ್ಕೊಂಬರ್ತೀನಿ ನಿಮ್ಮನ್ನ. ಇವಾಗ ನಿಮ್ಗೆ ಏನಾಗಬೇಕು? ಏನೂ ಆಗ್ಬೇಕಾಗಿಲ್ಲ ಅಜ್ಜಿ, ಇವ್ರ ಬಗ್ಗೆ ತಿಳ್ಕೊಳೋಣ ಅಂತ ಅಷ್ಟೇ. ಇವ್ರು ಬದುಕಿರೋರ ಬಗ್ಗೆ ಆದರೆ ಹೇಳ್ಬೋದು, ಸತ್ತಿರೋರ ಬಗ್ಗೆ ಏನು ಹೇಳೋದು? ಅಂದ್ರೆ ಇವ್ರು ಸತ್ತು ಎಷ್ಟು ವರ್ಷ ಆಯ್ತು? ವರ್ಷದಿಂದ ಇದ್ರಪ್ಪ, ಎಲ್ಲಾದ್ರೂ ಏನೋ ಗೊತ್ತಿಲ್ಲ. ಜೀವನದಾಗೆ ತುಂಬ ಆಸೆ ಇಟ್ಕೊಂಡಿದ್ರು, ಅದು ಮಾಡ್ಬೇಕು ಇದು ಮಾಡಬೇಕು ಅಂತ. ತುಂಬ ಒಳ್ಳೆ ಹುಡುಗ, ಎಲ್ಲೋದ್ರೂ ಏನೋ ಗೊತ್ತಿಲ್ಲ. ನಮಗೆ ಗೊತ್ತಿರೋರು ಸ್ವಾಮಿಗಳಿದ್ದಾರೆ, ಅಲ್ಲಿಗೆ ಹೋಗ್ರಿ, ನಿಮ್ಮ ಪರಿಹಾರ ಆಗ್ತೈತೆ. ಮತ್ತೆ ನರಸಿಂಹ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡಲಿ. ಸರಿ ಅಜ್ಜಿ, ನಾವು ಬರ್ತೀವಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು. ದೇವ್ರು ಒಳ್ಳೇದು ಮಾಡಲಪ್ಪ. ಸರಿ. ಸತ್ತವರ ಬಗ್ಗೆ ನೀನು ವಿಚಾರ ಮಾಡಕ್ಕೆ ಬಂದಿದೀಯಾ ಅಲ್ವಾ? ಹೌದು ಸ್ವಾಮಿ. ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸ್ವಾಮಿ? ನನಗೆ ಎಲ್ಲ ಗೊತ್ತು. ಸ್ವಾಮಿ, ಮತ್ತೆ ಅವನು ಯಾರು ಸ್ವಾಮಿ? ಅವನ ಮೇಲೆ ಹೋಗೋದಿಕ್ಕೆ ಸಾಮಾನ್ಯ ಜಾತಕದಲ್ಲಿ ಹುಟ್ಟಿಲ್ಲ ಅವನು. ಪೂರ್ಣ ಚಂದ್ರ ಅಮಾವಾಸ್ಯೆ, ಸೂರ್ಯಗ್ರಹಣ, ಸಂಜೆ 6 ಗಂಟೆ, ಸಂಪೂರ್ಣ ಸೂರ್ಯಗ್ರಹಣ, ಅಮಾವಾಸ್ಯೆ ಬೆಳಕಿನಲ್ಲಿ ಹುಟ್ಟಿದ. 107 ಮಿಲಿಯನ್ ವರ್ಷಗಳ ಹಿಂದೆ ಹಿರಣ್ಯಕಶಿಪುವಿನ ಜಾತಕವಿದು. ರಾತ್ರಿಯಲ್ಲೂ ಸೂರ್ಯನ ಬೆಳಕನ್ನು ತರಿಸುವ ಶಕ್ತಿ ಆ ಆತ್ಮಕ್ಕೆ ಇದೆ. ರಾಕ್ಷಸರ ವಂಶ ಇನ್ನು ಸ್ವಲ್ಪ ದಿನ ಇದ್ದರೆ ಅವನ ಮೇಲೆ ಹೋಗುತ್ತಿದ್ದ. ಅವನ ವಸ್ತುಗಳನ್ನು ಮುಟ್ಟಿ ನೀವು ತಪ್ಪು ಮಾಡಿಬಿಟ್ಟಿರಿ ಸ್ವಾಮಿ. ಗೊತ್ತಿಲ್ದ್ರೂ ಆಗಿದ್ರೆ ಅವನ ಆತ್ಮಕ್ಕೆ ತಪ್ಪು. ಅವನು ನಿಮ್ಮನ್ನು ಬಿಡುತ್ತಿಲ್ಲ. ಆದ್ರೆ ಸ್ವಾಮಿ, ಬದಲಿಗೆ ಅವನು ನಮ್ಮ ತಂಗಿನೇ ಕೇಳ್ತಾ ಇದ್ದಾನೆ. ನನಗೆಲ್ಲ ಗೊತ್ತು. ಮತ್ತೆ ರಾಕ್ಷಸ ಕುಲವನ್ನು ಸೃಷ್ಟಿ ಮಾಡಬೇಕೆಂದು ಅಂದುಕೊಂಡಿದ್ದಾನೆ. ಎಲ್ಲ ಲೀಲೆ. ಆದ್ರೆ ನಾವ್ ಏನ್ ಮಾಡೋದು ಸ್ವಾಮಿ? ಪರಿಹಾರ ಇದೆ. ಫಲ ಅರಿದು ನಮ್ಮನ್ನು ಪಾಲಿಸುತ್ತಿರುವ ಅರಿಗೆ ಗೊತ್ತು. ನನ್ನ ಪ್ರಯತ್ನ ನಾನು ಮಾಡುತ್ತೇನೆ, ನಿಮ್ಮ ಪ್ರಯತ್ನ ನೀವು ಮಾಡಿ. ಗೋಪಿನಾಥ ನರಸಿಂಹ ಸ್ವಾಮಿ ಮರೆ ಹೋಗಿ ಎಲ್ಲ ಅವರೇ ನೋಡಿಕೊಳ್ಳುತ್ತಾರೆ. ಮುಖ್ಯವಾಗಿ ನೀನು ಬಿಳಿ ಪಂಚೆ ಧರಿಸಿ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಬಾ. ಸರಿ ಸ್ವಾಮಿ, ನಾವು ಬರ್ತೀವಿ. ಮುಗೀತಾ ಎಲ್ಲ? ಡಿಚ್ಚಿ ಹೊಡೆದಿದ್ದು ನೋಡಿಲ್ಲೇನು? ಬಿಲ್ಗೆ ಬರೋ ಟೈಮ್ ಆಗೈತೆ.
ಇನ್ನು ಏನೋ ಅವ್ನು ಬರೋ ಟೈಮ್ ಆಗುತ್ತಾ? ಅವ್ನು ಬರೋ ಟೈಮ್ ಆಗೈತೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಸ್ವಲ್ಪ ಪಾಸ್ ಆಗಿಬಿಟ್ಟು ಬಂದ್ಬಿಡ್ತೀನಿ. ಈ ಟೈಮಲ್ಲಿ ಯಾವತ್ತು ಇದೆ ಅಲ್ಲ, ನೀವು ಜವಾಬ್ದಾರಿನೇ ಇಲ್ಲ ಅಲ್ಲ, ಹೋಗಿ ಕುತ್ಕೊಂಡು ಬಾರ ಭವ್ಯ. ಅವನಿಗೆ ಏನಂದ್ರೆ ಜವಾಬ್ದಾರಿ ಅನ್ನೋದೇ ಇಲ್ಲ. ಏಯ್ ಇವನೇನು ಇಲ್ಲೇ? ಏನು ಇಲ್ಲಿನೋ? ಏಯ್ ಮೈಯೆಲ್ಲ ಬಿಸಿ ಆಯ್ತು. ಇವತ್ತು ನನ್ನಿಂದ ನಿಮ್ಮನ್ನು ಯಾರು ಕಾಪಾಡಕ್ಕಾಗಲ್ಲ. ಅವ್ನು ಬಂದ್ಬಿಟ್ಟಪ್ಪ, ನಾವು ಹಿಂದೆ ಹೋಗೋಣ. ಇದೇನಿದು ಶರ್ಟ್ ಬಂದೈತೆ, ಅವ್ನು ಬಂದಿಲ್ಲ. ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ, ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ, ಮಲ 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 ತವರ ವೈರಿ ಉರಿ ಮಾರಿ, ಮಲ 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 ತವರ ವೈರಿ ಉರಿ ಮಾರಿ, ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ, ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ. ನಗ ನಗ ನಗಗಳಲ್ಲಾಡೆ ಚತುರ್ದಶ ಜಗ ಜಗ ಜಗವೆಲ್ಲ ಕಂಪಿಸಿ ಕೆಂಪಾಗೆ, ಹಾಗೆ 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 ಬಲವ ದಶಗಿರಿಸಿ ರೋಷಗಿರಿ ಉಗು ಉಗು ಉಗುಳುತ್ತ ಬಂದ ನರಸಿಂಹ, ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ, ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ. ಬಿಗಿ 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 ಬಿಗಿದು ಹುಪ್ಪು ಗಂಟನೆ ಹಾಕಿ ಹೊಗೆ 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 ಸುತ್ತೆ ಸರ್ವರಂಜೆ, ನೆಗೆ 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 ನೆಗೆದು ಕುಪ್ಪಳಿಸಿ ಅಸುರನ್ನ ಮಗು 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 ಬೇಡಿಕೊಂಡ ನರಸಿಂಹ. ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ, ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ. ಒಬ್ಬರಿಂದ ಕ್ರೂರನ್ನ ಹೇರೊಡಲ ಬಗೆ 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 ದುರಗುತ, ಉಗಿ 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 ಉಗಿದು ಚೆಲ್ಲಿ ಕೊರಳಿಗೆ ಕರುಳ ತೆಗೆ 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 ತೆಗೆದು ಇಟ್ಟ ನರಸಿಂಹ, ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ, ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ. ಯುಗ ಯುಗ ಯುಗದೊಳಗೆ ಸನತಾರ್ಥಿ ಹರನೆಂದು ಝಗ 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 ಮುಕುಟ ತೂಗೆ, ನಗು 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 ನಗುತ ಸುರರು ಗಗನದಿ ನೆರೆದು ಮಿಗಿ ಮಿಗಿ ಮಿಗಿಲೆನೆ ನಾರಸಿಂಹ, ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ, ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ. ನಿಗಳಿಗೊಲಿದು ದಂದದೆ ಗಾಯಕ್ಕೆ ಒಲಿದು ದಂದವ ಕಾವಲೋಳಂಗಿರಿ ಮಂದಿರನೆ ವಿಜಯ ವಿಠಲ ನಾರಸಿಂಹ, ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ, ಬಳಿ ಬಳಿ ರೇ ನಾರಸಿಂಹ ಮಹಾಸಿಂಹ, ಮಲ 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 ತವರ ವೈರಿ ಉರಿ ಮಾರಿ, ಮಲ 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 ತವರ ವೈರಿ. ಯಾಕಂದ್ರೆ ನರಸಿಂಹನಿಗೆ ಎದುರಾಳಿಯೇ ಇಲ್ಲ, ಅದಕ್ಕಾಗಿ ನರಸಿಂಹನ ಭಕ್ತರಿಗೆ ಎದುರೇ ಇಲ್ಲ, ಯಾರಿಗೆ ಎದುರುವ ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ರಕ್ಷಣೆಗಿದ್ದಾನೆ. ನಿಜ ಭೃತ್ಯ ಭಾಷಿತಂ ಸತ್ಯಂ ವಿಧಾತಂ. ತನ್ನ ಭಕ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ ನರಸಿಂಹ ಯಾವತ್ತೂ ಇದ್ದೇ ಇದ್ದ.
ನೋಡಿ, ಅದಕ್ಕೆ ಯಾರು ಸಾತ್ವಿಕರಿದ್ದಾರೆ, ಸಾತ್ವಿಕರ ರಕ್ಷಣೆಗೋಸ್ಕರ ಇರುವ ದೇವರ ಭಯಂಕರ ರೂಪ ನರಸಿಂಹ ರೂಪ. ಮತ್ತೆ ಇದು ಅರ್ಚನೆ ಮಾಡಿದ ಕುಂಕುಮ ಅವನ ಆತ್ಮ ಬಂದ ಜಾಗದಲ್ಲಿ ಚೆಲ್ಲಿ ನಾನು ಕಟ್ಟಡಿ ಕಟ್ಟುತ್ತೇನೆ, ಮಿಕ್ಕಿದ್ದು ನರಸಿಂಹ ಸ್ವಾಮಿ ನೋಡಿಕೊಳ್ಳುತ್ತಾನೆ. ಆಗ್ಬಿಟ್ಟೈತಿ ನನ್ನ ಮಕ್ಳು ಶಿವ ಹೂವೇ ನಿಮ್ಮ ಮಕ್ಕ ಎಲ್ಲ ಅರಿಶಿನ ಮೈಯೆಲ್ಲ ಬಿಸಿ, ಗೊತ್ತಿಲ್ಲ ನಿಮ್ಗೆ ಏನಾಯ್ತು ಅಂತ. ನಾನು ಸಿಡ್ಕೊಳ ಫಸ್ಟು. ಹಂಗಂದ್ರೆ ಅವ್ನು ಹೋಗ್ಬಿಟ್ನಾ? ಆ ಸ್ವಾಮಿ ಹೇಳ್ದಂಗೆ ನರಸಿಂಹ ಸ್ವಾಮಿನೇ ನಮ್ಮನ್ನು ಬಂದು ಕಾಪಾಡಿರ್ಬೋದು. ಬೆಳಿಗ್ಗೆ ಆಗೈತಿ ಹೋಗಿರ್ತೀನಿ. ನಮ್ಮ ತಾತ ಹೇಳಿದ್ದಿದ್ದು ಭಗವಂತ ನಮಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡ್ರೆ ನನ್ನ ರೂಪದಲ್ಲೋ ನಿನ್ನ ರೂಪದಲ್ಲೋ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡೇ ಮಾಡ್ತಾನೆ.